ಕನ್ನಡಿಗರ ನಮಸ್ಕಾರ. 14ನೇ ಶತಮಾನದಲ್ಲಿ ಬಹುಮನಿ ಸುಲ್ತಾನರು ಕಟ್ಟಿದಂಥ ಕೋಟೆ ಇದು ಮುದ್ಗಲ್ ಕೋಟೆ. ಈ ಬಾಗ್ಲನ್ನು ದೆಹಲಿ ಗೇಟ್ ಅಂತಲೇ ಕರೀತಾರೆ. ಇದರೊಳಗಡೆ ಅನೇಕ ಶಾಸನಗಳಿದ್ದಾವೆ ಮತ್ತು ವಾಸ್ತುಶಿಲ್ಪಗಳಿದ್ದಾವೆ ಅಂತ ಕರೀತಾರೆ. ಇಲ್ಲಿ ಇಂಡೋ ಇಸ್ಲಾಮಿಕ್ ಮತ್ತು ಹಿಂದೂ ಸಂಸ್ಕೃತಿಗೆ ತಕ್ಕಂಥ ವಾಸ್ತುಶಿಲ್ಪಗಳಿದ್ದಾವೆ ಅಂತ ಹೇಳ್ತಾರೆ. ಆದರೆ ಇವತ್ತು ಎಲ್ಲವೂ ಕೂಡ ಹಾಳಾಗೋಗಿದ್ದಾವೆ. ಈ ಕೋಟೆಯ ತುಂಬ ಕಸ ಕಡ್ಡಿ ಎಲ್ಲ ತುಂಬಿದೆ. ಈ ಕೋಟೆಯನ್ನು ಸಂರಕ್ಷಣೆ ಮಾಡುವಂಥ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಆಗಿರ್ಬೋದು, ಅಲ್ಲಿನ ಊರಿನ ಗ್ರಾಮ ಪಂಚಾಯಿತಿ ಆಗಿರ್ಬೋದು, ನಾಗರಿಕರಾಗಿರ್ಬೋದು, ಯಾರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಅವತ್ತು ನಮ್ಮನ್ನೆಲ್ಲ ಅಲ್ಲಿನ ಜನರನ್ನು ಸಂರಕ್ಷಣೆ ಮಾಡ್ತಾ ಇದ್ದಂಥ ಕೋಟೆ ಇವತ್ತು ಒಂದು ಹಾಳು ಬಿದ್ದಿರುವಂಥ ಜಾಗ. ಕೊಚ್ಚೆ ಕಸ ಕಡ್ಡಿ ಎಲ್ಲ ಬಿದ್ದು ನಾಶವಾಗ್ತಾ ಇರುವಂಥ ಜಾಗ. ಇಂಥ ಕೋಟೆಗಳು ನಾವು ನೋಡೋದಕ್ಕೆ ಹೋದಾಗ ನಮಗೆ ಅಲ್ಲಿ ಸಿಗೋದೆಲ್ಲ ಗಲೀಜೆ. ಅಲ್ಲಿನ ಶಾಸನಗಳಾಗಿರ್ಬೋದು, ಅಲ್ಲಿನ ಕೆತ್ತನೆಗಳಾಗಿರ್ಬೋದು ನಿಮ್ಗೆ ನೋಡೋದಕ್ಕೆ ಸಿಗ್ಬೋದಾದರೂ ನೀವು ಅಲ್ಲಿ ನೋಡೋದಕ್ಕೆ ಸಾಧ್ಯ ಆಗಲ್ಲ. ಈ ಕೋಟೆ ಅಂತೂ ಇವಾಗ ಜಾಲಿ ಗಿಡಗಳ ಬೀಡು, ಕಸ ಕಡ್ಡಿಗಳ ನಾಡು. ಅದ್ರ ಮುಂದಿರುವಂಥ ಕಂದಕಲ್ಲಿ ಸೊಳ್ಳೆಯಿಂದ ಇದ್ದಾಗಿ ಪ್ಲಾಸ್ಟಿಕ್ಕು ದನ ಕರುಗಳು ಬಿದ್ದು ಸತ್ತು ಇವತ್ತು ಊರಿಗೆಲ್ಲ ದೊಡ್ಡ ರೋಗ ಬರುವಂಥ ತಾಣವಾಗಿ ಮಾರ್ಪಾಟಾಗಿದೆ. ಇದು ನಾವು ಸಂರಕ್ಷಣೆ ಮಾಡಿಕೊಳ್ಳುವಂಥ ನಮ್ಮ ಇತಿಹಾಸ.